ವೆಲ್ಕಮ್ ಬ್ಯಾಕ್ ಗೈಸ್. KCET ಮಾಕ್ ರೌಂಡ್ ಗೆ ಆಪ್ಷನ್ ಎಂಟ್ರಿ ಎಲ್ಲರೂ ಸಬ್ಮಿಟ್ ಮಾಡ್ತಾ ಇದ್ದೀರಾ. ಇನ್ನೇನು ಸ್ವಲ್ಪ ದಿನದಲ್ಲಿ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಬಟ್ ಮಾಕ್ ರೌಂಡ್ ಆದ್ಮೇಲೆ ಫಸ್ಟ್ ರೌಂಡ್ ಗೆ ಯು ವಿಲ್ ಹ್ಯಾವ್ ಅ ಪ್ರಾವಿಷನ್ ಟು ಆಡ್ ಆರ್ ಡಿಲೀಟ್ ಆರ್ ಚೇಂಜ್ ದ ಪ್ರಯಾರಿಟಿ ಆಫ್ ದ ಆಪ್ಷನ್ಸ್ ವಿಚ್ ಯು ಆರ್ ಸಬ್ಮಿಟಿಂಗ್. ಅಂತಂದ್ರೆ ಮಾಕ್ ರೌಂಡ್ ರಿಸಲ್ಟ್ಸ್ ಬಂದ್ಮೇಲೆ ಫಸ್ಟ್ ರೌಂಡ್ ಗೆ ನೀವೇನ್ ಸಬ್ಮಿಟ್ ಮಾಡ್ತಿರ್ತೀರ ಆಪ್ಷನ್ ಎಂಟ್ರಿ ಲಿಸ್ಟ್, ಅದ್ರಲ್ಲಿ ನೀವು ಸ್ವಲ್ಪ ಚೇಂಜಸ್ ನ ಮಾಡಬಹುದಾಗಿರುತ್ತೆ. ಸೊ ಮಾಕ್ ರೌಂಡ್ ಆದ್ಮೇಲೆ ಈ ಚೇಂಜಸ್ ನ ಮಾಡ್ಬೇಕಾ, ಮಾಡಿದ್ರೆ ಯಾವ್ದ್ರ ಬೇಸಿಸ್ ಮೇಲೆ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾತಾಡ್ತಾ ಇರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಅಂಡ್ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಈ ತರ ವಿಡಿಯೋಸ್ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಥಿಂಗ್ ಏನಂದ್ರೆ, ಇವಾಗ ನೀವು ಮಾಕ್ ರೌಂಡ್ ರಿಸಲ್ಟ್ಸ್ ಏನ್ ಬರುತ್ತೆ ಅದಾದ್ಮೇಲೆ ನೀವು ಫಸ್ಟ್ ರೌಂಡ್ ಗೆ ಏನ್ ಎಂಟ್ರಿ ಕೊಡ್ತಿರ್ತೀರ ಆಪ್ಷನ್ ಎಂಟ್ರಿನ, ಆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮಾಕ್ ರೌಂಡ್ ರಿಸಲ್ಟ್ ಬೇಸಿಸ್ ಮೇಲೆ ಸ್ವಲ್ಪ ಮೈನರ್ ಚೇಂಜಸ್ ನ ಮಾಡ್ಬೇಕಾಗಿರುತ್ತೆ. ಅದೇನು ಅಂತ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ಇವಾಗ ಮಾಕ್ ರೌಂಡ್ ಅಲ್ಲಿ ನಿಮಗೆ ರಿಸಲ್ಟ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ದಟ್ ನಿಮ್ ರ್ಯಾಂಕ್ ಗೆ ಈ ಕರೆಂಟ್ ಕಟ್ ಆಫ್ ಅಲ್ಲಿ ಆಕ್ಚುಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ. ಲೆಟ್ಸ್ ಸೇ ನಿಮ್ಮ 4th ಆಪ್ಷನ್ ಅಲಾಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಹಾಕಿದ್ರಿ ಅಕಾರ್ಡಿಂಗ್ ಟು ಲೈಕ್ ನಾನೇನ್ ಪ್ರಯಾರಿಟಿ ಲಿಸ್ಟ್ ಮಾಡಕ್ಕೆ ನಿಮ್ಗೆ ಒಂದು ಐಡಿಯಾ ಕೊಟ್ಟಿದ್ದೆ. ಫಸ್ಟ್ ಸೆಕ್ಷನ್ ಅಲ್ಲಿ ಯಾವ ಕಾಲೇಜಸ್ ನಿಮ್ಗೆ ಸಿಗಲ್ಲ ಅದನ್ನು ಕೂಡ ಆಡ್ ಮಾಡಿ, ಅಂಡ್ ಸೆಕೆಂಡ್ ಸೆಕ್ಷನ್ ಅಲ್ಲಿ ಯಾವ್ದು ನಿಮ್ಗೆ ನಿಮ್ ರ್ಯಾಂಕ್ ರೇಂಜ್ ಅಲ್ಲಿ ಇದೆ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ ಅಲ್ಲಿ ಅದನ್ನ ಆಡ್ ಮಾಡಿ, ಅಂಡ್ ಇನ್ ದ ಎಂಡ್ ಯಾವ ಕಾಲೇಜಸ್ ನಿಮ್ಗೆ ಲೈಕ್ ಈಸಿಯಾಗಿ ಸಿಕ್ಬಿಡುತ್ತೆ ಅದನ್ನು ಕೂಡ ಸ್ವಲ್ಪ ಇರ್ಲಿ, ಇಫ್ ಇನ್ ಕೇಸ್ ದ ಟ್ರೆಂಡ್ ಗೆಟ್ಸ್ ರಿವರ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಟಾಪ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ವಾಟ್ ಡಸ್ ಇಟ್ ಟೆಲ್? ಈ ಸಲ ಕಟ್ ಆಫ್ ಸ್ವಲ್ಪ ಲೈಕ್ ಡಿಕ್ರೀಸ್ ಆಗಿದೆ ಅಂತ ಹೇಳುತ್ತೆ ಅಲ್ವಾ. ಸೊ ಆ ಇನ್ಸ್ಟೆಂಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಆ ಕ್ಯಾಟಗರಿ ಆಫ್ ಕಾಲೇಜಸ್ ನ ನೀವು ನಿಮ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡ್ಬೇಕಾಗಿರುತ್ತೆ. ಐ ಮೀನ್, ಇವಾಗ ನೀವು 4th ಆಪ್ಷನ್ ಸಿಕ್ಕಿದೆ ಅಂತ ಅಂದ್ರೆ 4th ಆಪ್ಷನ್ ಗಿಂತ ಮೇಲೆ ದೇರ್ ಇಸ್ ರೂಮ್ ಟು ಆಡ್ ಅ ಲಾಟ್ ಆಫ್ ಅದರ್ ಕಾಲೇಜಸ್ ವಿಚ್ ಆರ್ ಹ್ಯಾವಿಂಗ್ ಹೈ ಕಟ್ ಆಫ್ ಆಸ್ ವೆಲ್. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ನೀವು ನೆಕ್ಸ್ಟ್ ಫಸ್ಟ್ ರೌಂಡ್ ಕೊಡುವಾಗ ನಿಮ್ಗೆ ಒಳ್ಳೆ ಸೀಟ್ ಸಿಗುವಂತ ಚಾನ್ಸಸ್ ಇನ್ನ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಸೊ ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ರ್ಯಾಂಕ್ ಚೆನ್ನಾಗಿಲ್ಲ ಅನ್ನೋ ಒಂದೇ ರೀಸನ್ಗೆ ನೀವೇನಾದ್ರೂ ಯಾವ್ದೋ ಒಂದು ನಾರ್ಮಲ್ ಕಾಲೇಜಿಗೆ ಸೇರ್ಕೊಂಡು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ, ಡಿಸಿಷನ್ ತಗೊಳಕಿನ ಮುಂಚೆ NIAT ಅನ್ನೋ ಈ ಟೆಕ್ ಸ್ಕೂಲ್ ನ ಒಂದ್ಸಲ ಚೆಕ್ಔಟ್ ಮಾಡಿ. NIAT ಬಗ್ಗೆ ನಾನು ಪ್ರೀವಿಯಸ್ ರೀಲ್ಸ್ ಅಲ್ಲೆಲ್ಲ ಹೇಳ್ತಾನೆ ಬಂದಿದ್ದೀನಿ. ಇಲ್ಲಿ ಆಲ್ರೆಡಿ ಫಸ್ಟ್ ಇಯರ್ ನ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಲೈಕ್ ನೆನ್ನೆ ತಾನೇ ನಾನು ಲಿಂಕ್ಡ್ ಇನ್ ಸ್ಕ್ರೋಲ್ ಮಾಡ್ತಿದ್ದೆ, ಅಂಡ್ ಇಲ್ಲಿನ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಲ್ರೆಡಿ ವರ್ಕ್ ಶಾಪ್ಸ್ ಇರ್ಬೋದು ಅಥವಾ ಸೆಮಿನಾರ್ಸ್ ಇರ್ಬೋದು ಅಥವಾ ಬಿಲ್ಡಿಂಗ್ ಸೆಷನ್ಸ್ ಇರ್ಬೋದು ಇದ್ರ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ರಿಯಲಿ ಇಂಪ್ರೆಸಿವ್. ಯಾಕಂದ್ರೆ ನಾರ್ಮಲ್ ಕಾಲೇಜಸ್ ಅಲ್ಲಿ ನಿಮ್ಗೆ ಫಸ್ಟ್ ಇಯರ್ ಕಂಪ್ಲೀಟ್ ಆದ್ರೂ ಈ ವರ್ಕ್ ಶಾಪ್ ಸೆಮಿನಾರ್ಸ್ ಇದ್ರ ಮೇಲೆಲ್ಲ ಎಂಫಸಿಸ್ ಇರೋದಿಲ್ಲ. ಇಟ್ ಟೆಲ್ಸ್ ಹೌ ಗುಡ್ ದ ಇನ್ಸ್ಟಿಟ್ಯೂಟ್ ಇಸ್. ಅದಕ್ಕೆ ಅನ್ಸುತ್ತೆ ಇಲ್ಲಿನ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇಂದಾನೆ ಟಾಪ್ ಟೆಕ್ ಕಂಪನೀಸ್ ಅಲ್ಲಿ ಸ್ಟೈಪೆಂಡ್ ಪೇ ಮಾಡುವಂತ ಇಂಟರ್ನ್ಶಿಪ್ಸ್ ನ ಕ್ರ್ಯಾಕ್ ಮಾಡಿದ್ದಾರೆ. ನೀವು ಕೂಡ ಒಂದು ಟ್ರೈ ಕೊಡಿ. ಅಡ್ಮಿಷನ್ ಆಯ್ತು ಅಂತಂದ್ರೆ ಆದಷ್ಟು ಬೇಗ ಒಂದು ಟಾಪ್ ಟೆಕ್ ಕಂಪನಿಲಿ ನೀವು ಕೂಡ ಪ್ಲೇಸ್ ಆಗಿ ಲೈಫ್ ನೇ ಸೆಟಲ್ ಮಾಡ್ಕೊಬಿಡ್ತೀರಾ. ಅಡ್ಮಿಷನ್ ರಿಜಿಸ್ಟ್ರೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇವಾಗ ಮಾಕ್ ರೌಂಡ್ ಅಲ್ಲಿ ಒಂದು ಸೀಟ್ ಅಲಾಟ್ ಆಗಿದೆ ಅಂದ ತಕ್ಷಣ ಫಸ್ಟ್ ರೌಂಡ್ ಅಲ್ಲೂ ಕೂಡ ಅದೇ ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಏನಕ್ಕೆ ಅಂತ ಅಂದ್ರೆ, ಮಾಕ್ ರೌಂಡ್ ಆದ್ಮೇಲೆ ಫಸ್ಟ್ ರೌಂಡ್ ಗಿನ ಮುಂಚೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ಪೀಪಲ್ ಹೂ ವಿಲ್ ಬಿ ಡೂಯಿಂಗ್ ಅ ಲಾಟ್ ಆಫ್ ಚೇಂಜಸ್ ಇನ್ ದರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಇವಾಗ ಎಲ್ಲರೂ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಕೊಡ್ತಿದ್ದಾರೆ ಅಂದ್ರೆ, ಮೈನರ್ ಅಪ್ಡೇಷನ್ಸ್ ಮಾಡ್ತಾರೆ ಸ್ವಲ್ಪ ಜನ ಅಂತ ಅಂದ್ರೆ, ಅದ್ರ ಎಫೆಕ್ಟ್ ಎಲ್ರಿಗೂ ಹೊಡಿಯುತ್ತೆ ಅಲ್ವಾ. ಸೊ ನೀವೇನು ಚೇಂಜ್ ಮಾಡಿಲ್ಲ ನಿಮ್ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಅಂತ ಅಂದ್ರೂ ಲೈಕ್ ಬೇರೆಯವ್ರು ಯಾರು ಚೇಂಜ್ ಮಾಡಿರೋದ್ರಿಂದ ನಿಮ್ ಲೈಕ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಲ್ಲಿ ಚೇಂಜ್ ಬರುವಂತ ಸಾಧ್ಯತೆ ಇರುತ್ತೆ. ಅದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಬಟ್ ದೇರ್ ಈಸ್ ಅ ಪಾಸಿಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಆಲ್ಸೋ ದೇರ್ ವಿಲ್ ಬಿ ಚಾನ್ಸಸ್ ದಟ್ ಅಂಡ್ ಮೆಜಾರಿಟಿ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಮಾಕ್ ರೌಂಡ್ ಅಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆಯೋ ಫಸ್ಟ್ ರೌಂಡ್ ಅಲ್ಲಿ ಕೂಡ ಅದೇ ಅಲಾಟ್ ಆಗುತ್ತೆ. ಬಟ್ ಅಗೇನ್ ಇಟ್ಸ್ ನಾಟ್ ಮ್ಯಾಂಡೇಟರಿ ದಟ್ ಇಟ್ ಶುಡ್ ಹ್ಯಾಪನ್, ಬಟ್ ಆಬ್ವಿಯಸ್ಲಿ ಲೈಕ್ ಮೆಜಾರಿಟಿ ಟೈಮ್ಸ್ ಅಲ್ಲಿ ಇದೇ ಆಗೋದು. ಸೊ ಈಗ ಒಂದು ಅಪ್ರಾಕ್ಸಿಮೇಷನ್ ಮೇಲೆ ಮಾಕ್ ರೌಂಡ್ ಗೆ ನೀವು ಸಬ್ಮಿಷನ್ ನ ಕೊಟ್ಟಿದ್ದೀರಾ. ಸೊ ಮಾಕ್ ರೌಂಡ್ ರಿಸಲ್ಟ್ಸ್ ನೋಡ್ಕೊಂಡು ರಿಯಾಲಿಟಿ ಅರ್ಥ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಸ್ವಲ್ಪ ಮೈನರ್ ಅಪ್ಡೇಷನ್ಸ್ ನ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಫಾಲೋ ಮಾಡ್ಕೊಂಡು ನೀವು ಮಾಡಿದ್ರ ಮೇಲೆ ಲೈಕ್ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಯಾವ್ದು ಸೀಟ್ ಅಲಾಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಅದ್ ಫಸ್ಟ್ ರೌಂಡ್ ಅಲ್ಲಿ ಬರುವಂತ ಸೀಟ್ ಅಲ್ಲಿ ಮಾತ್ರ ನೀವು ಅಡ್ಮಿಷನ್ ನ ತಗೊಳ್ಳೋ ಅಷ್ಟು ಕೇಪಬಿಲಿಟಿ ಇರುತ್ತೆ. ಸೊ ತಲೆ ಕೆಡ್ಸ್ಕೊಬೇಡಿ, ಮಾಕ್ ರೌಂಡ್ ರಿಸಲ್ಟ್ ಬರಲಿ, ಅದಾದ್ಮೇಲೆ ಈ ತರ ಆಕ್ಷನ್ಸ್ ನ ತಗೊಂಡ್ರೆ ನಿಮ್ಗೆ ಒಳ್ಳೆ ಸೀಟ್ ಸಿಗುವಂತ ಚಾನ್ಸಸ್ ಇನ್ನ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. ಮುಂದೆ ನನ್ನ ಕೌನ್ಸಿಲಿಂಗ್ ಸ್ಟೋರಿಯಿಂದ ಒಂದಷ್ಟು ಟೇಕ್ ಅವೇಸ್ ಇರ್ಬೋದು ಅಥವಾ ಮಿಸ್ಟೇಕ್ಸ್ ಯಾವ್ದು ನೀವು ಅವಾಯ್ಡ್ ಮಾಡಬೇಕು, ಈ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಅಂಡ್ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಆದಷ್ಟು ಅಡ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ.